ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರೋಕೆ ವಿಶೇಷ ಎಸ್ಐಟಿ ತಂಡ ರಚನೆಯಾಗಿದೆ. ಒಬ್ಬ ಎಸ್ಪಿ, 3 ಜನ ಇನ್ಸ್ಪೆಕ್ಟರ್ಗಳು ಹಾಗೆ 3 ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಒಂದು ತಂಡವನ್ನ ರಚನೆ ಮಾಡಲಾಗಿದೆ. ಯುರೋಪ್ನ ಹಂಗೇರಿಯನ್ನ ತಲುಪಲಿದೆ ಕರ್ನಾಟಕ ಪೊಲೀಸರ ಈ ತಂಡ. ಸಿಬಿಐ ಸಹಾಯದಿಂದ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಈಗಾಗಲೇ ಚರ್ಚೆಯಾಗಿದೆ. ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದೆ ಎಸ್ಐಟಿ ಟೀಮ್. ಎಸ್ಐಟಿಯ ವಿಶೇಷ ತನಿಖಾ ದಳ ಈಗ ಜರ್ಮನಿಗೆ ಪ್ರಯಾಣವನ್ನ ಮಾಡಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವುದಕ್ಕೆ, ವಶಕ್ಕೆ ಪಡೆಯುವುದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ವಿದೇಶದಿಂದ ಪ್ರಜ್ವಲ್ನ ಕರೆತರೋಕೆ ಎಸ್ಐಟಿಯ ವಿಶೇಷ ತಂಡ ರಚನೆಯಾಗಿದೆ. ಆ ಟೀಮ್ನಲ್ಲಿ ಓರ್ವ ಎಸ್ಪಿ ಇದ್ದಾರೆ, 3 ಇನ್ಸ್ಪೆಕ್ಟರ್ಗಳಿದ್ದಾರೆ, ಹಾಗೆ 3 ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ. ಯುರೋಪ್ನ ಹಂಗೇರಿಯನ್ನ ರೀಚ್ ಆಗುತ್ತೆ ಕರ್ನಾಟಕ ಪೊಲೀಸರ ಈ ತಂಡ. ಅದಾದ ಬಳಿಕ ಸಿಬಿಐ ಸಹಾಯದಿಂದ ಈಗಾಗಲೇ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಲಾಗಿದೆ. ಎಲ್ಲ ಮಾಹಿತಿಯನ್ನ ಎಸ್ಐಟಿ ಟೀಮ್ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಆಗಿದೆ ಅನ್ನುವಂತಹ ಮಾಹಿತಿ. ಹೋಗ್ತಾ ಇರುವಂತಹ ಟೀಮ್ ಯಾವಾಗ ರೀಚ್ ಆಗುತ್ತೆ, ಯಾವ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಕರ್ನಾಟಕ ಪೊಲೀಸರ ಟೀಮ್ ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶದಿಂದ ಕರ್ಕೊಂಡು ಬರುವುದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇದೆ? ರೈಟ್ ಶಿವಕುಮಾರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶದಿಂದ ಕರ್ಕೊಂಡು ಬರುವುದಕ್ಕೆ ಎಸ್ಐಟಿ ಟೀಮ್, ಎಸ್ಐಟಿಯ ವಿಶೇಷ ತಂಡ ಸಿದ್ಧವಾಗಿದೆ. ಯಾಕಂದ್ರೆ ಒಂದಾದ ಮೇಲೊಂದರಂತೆ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗ್ತಾನೆ ಇದ್ದಾವೆ. ಪ್ರಕರಣ ಸಾಕಷ್ಟು ಗಂಭೀರತೆಯನ್ನ ಪಡ್ಕೊಂಡಿದೆ. ದೇಶಾದ್ಯಂತ ಈ ಪ್ರಕರಣ ಸದ್ದು ಮಾಡಿದೆ. ವಿಶ್ವ ಮಟ್ಟದಲ್ಲಿ ಸದ್ದು ಮಾಡಿರುವಂತಹ ಪ್ರಕರಣ ಇದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ವಿದೇಶಕ್ಕೆ ಹೋಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬರುವುದಕ್ಕೆ ಎಸ್ಐಟಿಯ ವಿಶೇಷ ಟೀಮ್ ಸಿದ್ಧವಾಗಿರೋದು. ಹಾಗಾದ್ರೆ ಈ ರೀತಿ ವಿದೇಶಕ್ಕೆ ಹೋಗಿ ಕರ್ಕೊಂಡು ಬರುವಂತಹ ಆ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ, ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ, ಯಾವತ್ತು ಹೋಗುತ್ತೆ ವಿದೇಶಕ್ಕೆ ಎಸ್ಐಟಿಯ ಟೀಮ್? ವಿಜಯಶ್ರೀ, ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಆಲ್ರೆಡಿ ರಾಜ್ಯದ ಎಸ್ಐಟಿ ಅಧಿಕಾರಿಗಳು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದಂತ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ವಿದೇಶದಲ್ಲಿ ಕೂತ್ಕೊಂಡಿದ್ರೆ ಆತನ ಮೂವ್ಮೆಂಟ್ಸ್ ಬಗ್ಗೆ ಗಮನ ಕೊಡುವಂತ ಕೆಲಸವನ್ನು ಹೇಳ್ತಾರೆ. ಗಮನವನ್ನ ಮಾತ್ರ ಬೇರೆ ದೇಶದ ಎಂಬಸಿ ಅಧಿಕಾರಿಗಳು ಮಾಡುವಂಥದ್ದು. ಅಂದ್ರೆ ಆತನ ಚಲನವಲನ ಜೊತೆಗೆ ಅಲ್ಲಿಂದ ಬೇರೆಡೆ ಆತ ಮೂವ್ಮೆಂಟ್ ಆಗ್ತಿದ್ರೆ ಅದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಜೊತೆಗೆ ಆತನನ್ನ ಬಂಧಿಸುವಂತ ಕೆಲಸವನ್ನ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಮಾಡೋದಿಲ್ಲ. ಆದ್ರೆ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಆತ ವಿದೇಶದಲ್ಲಿದ್ರೂ ಕೂಡ ಇಂಟರ್ಪೋಲ್ ಪೊಲೀಸರ ಸಹಾಯದಿಂದ ಆತನನ್ನ ಬಂಧಿಸುವಂತ ಕೆಲಸವನ್ನ ವಿದೇಶದಲ್ಲಿರುವಂತಹ ಅಂಬಾಸಿಡರ್ ಕಾರ್ಯದರ್ಶಿಗಳು ಮಾಡುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸದ್ಯ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರಲೇಬೇಕು. ಜೊತೆಗೆ ಆತನ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಸಿಬಿಐ ಮುಖಾಂತರವಾಗಿ ಇಂಟರ್ಪೋಲ್ ಪೊಲೀಸರಿಗೆ ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿರುವಂತಹ ರಾಜ್ಯದ ಎಸ್ಐಟಿ ಅಧಿಕಾರಿಗಳು ಕೇಂದ್ರ ಗೃಹ ಇಲಾಖೆಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಇನ್ನೆರಡು ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಲಿಕ್ಕೆ ಎಲ್ಲಾ ರೀತಿಯಿಂದ ಸಿದ್ಧತೆಯನ್ನು ಮಾಡಿರುವಂತದ್ದು. ರೆಡ್ ಕಾರ್ನರ್ ನೋಟಿಸ್ ಸರ್ವ್ ಆಗ್ತಿದ್ದಂತೆ ರಾಜ್ಯದ ಸುಮಾರು 6 ಜನ ಅಧಿಕಾರಿಗಳ ತಂಡ ಇಲ್ಲಿಂದ ಜರ್ಮನಿಗೆ ಹೋಗ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿಂದ ಹೋಗಿ ಆತನನ್ನ ಕರ್ಕೊಂಡ್ ಬರ್ಲಿಕ್ಕೆ ಎಲ್ಲ ರೀತಿಯಿಂದ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದೆ. ಪ್ರಜ್ವಲ್ ರೇವಣ್ಣ ಪ್ರಮುಖವಾಗಿ ಘಟನೆ ಆದಂತ ನಂತರದಲ್ಲಿ ಜರ್ಮನಿಗೆ ಹೋಗಿದ್ದಾರೆ. ಜರ್ಮನಿಯಿಂದ ದುಬೈ, ಲಂಡನ್ ಈ ರೀತಿಯಾಗಿ ಬೇರೆ ಬೇರೆ ದೇಶಗಳಿಗೆ ಸುತ್ತಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ತಿತ್ತು. ಆದ್ರೆ ಇವೆಲ್ಲವೂ ಕೂಡ ಸುಳ್ಳು. ಪ್ರಜ್ವಲ್ ರೇವಣ್ಣ ಜರ್ಮನಿಯ ಹಂಗೇರಿನಲ್ಲೇ ಇದ್ದಾರೆ ಅಂತೇಳಿ ಅವ್ರಿಗೆ ಅಂದ್ರೆ ರಾಜ್ಯದ ಎಸ್ಐಟಿ ಅಧಿಕಾರಿಗಳಿಗೆ ಯಾವಾಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ತಾರೆ, ಬ್ಲೂ ಕಾರ್ನರ್ ನೋಟಿಸ್ ಹೊರದಂತ ನಂತರದಲ್ಲಿ ಜರ್ಮನಿಯ ಹಂಗೇರಿಯಲ್ಲಿ ಪ್ರಜ್ವಲ್ ರೇವಣ್ಣ ಇರುವಂತ ಮಾಹಿತಿ ಖಚಿತ ಆಗಿರುವಂತದ್ದು. ಇನ್ನೆರಡು ದಿನಗಳಲ್ಲಿ ರೆಡ್ ಕಾರ್ನರ್ ನೋಟಿಸ್ ಹೊರದಂತ ನಂತರದಲ್ಲಿ ಇಂಟರ್ಪೋಲ್ ಪೊಲೀಸರ ಸಹಾಯದೊಂದಿಗೆ ರಾಜ್ಯದ ಸುಮಾರು 6 ಜನ ಅಧಿಕಾರಿಗಳು, ಓರ್ವ ಎಸ್ಪಿ, 3 ಜನ ಇನ್ಸ್ಪೆಕ್ಟರ್ಗಳು, 3 ಜನ ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದ 6 ರಿಂದ 7 ಜನ ಅಧಿಕಾರಿಗಳು ಇಲ್ಲಿಂದ ಹೋಗಿ ಅವರನ್ನ ಕರ್ಕೊಂಡ್ ಬರ್ಲಿಕ್ಕೂ ಕೂಡ ಎಲ್ಲ ರೀತಿಯಿಂದ ಸಿದ್ಧತೆಯನ್ನು ಮಾಡಿರುವಂತದ್ದು. ಪ್ರಮುಖವಾಗಿ ರೆಡ್ ಕಾರ್ನರ್ ನೋಟಿಸ್ ಆದಂತ ನಂತರದಲ್ಲಿ ಅಲ್ಲಿನ ಇಂಟರ್ಪೋಲ್ ಪೊಲೀಸರು ಆತನನ್ನ ಅಲ್ಲೇ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದಂತ ನಂತರದಲ್ಲಿ ಇಲ್ಲಿನ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಇಂಟರ್ಪೋಲ್ ಪೊಲೀಸರು ಒಂದು ವೇಳೆ ಬಂಧಿಸಿ ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿಂದ ಹೋಗಿ ಪ್ರಜ್ವಲ್ ರೇವಣ್ಣನ ಕರೆ ತರಲಿಕ್ಕೆ ಸುಮಾರು 6 ರಿಂದ 7 ಜನ ಅಧಿಕಾರಿಗಳ ತಂಡ ಈಗ ಆಲ್ರೆಡಿ ಸಿದ್ಧತೆಯನ್ನು ನಡೆಸಿಕೊಂಡಿರುವಂತದ್ದು. ವಿದೇಶಿ ರೈಟ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.